ಚಿಕ್ಕಂದಿನಲ್ಲಿ ಪಿಕ್ಚರ್ಗೆ ಹೋಗೋದು ಇಲ್ಲ, ಅದೇ ಬಿಟ್ಟರೆ ಬೇರೆ ಏನಿಲ್ಲ. ದೆರ್ ವಾಸ್ ನೋ ಸೋಷಿಯಲ್ ಮೀಡಿಯಾ, ದೆರ್ ಇಸ್ ನೋ ಎಂಟರ್ಟೈನ್ಮೆಂಟ್ ಆಫೀಸ್. ಟೆಲಿವಿಷನ್, ದೆರ್ ಇಸ್ ನೋ ರೇಡಿಯೋ. ಮ್ಯಾಕ್ಸಿಮಮ್ ಅಂದರೆ ರೇಡಿಯೋದಲ್ಲಿ ರೇಡಿಯೋ ಶ್ರೀಲಂಕಾ ಅಂತ ಬರೋದು, ಅದನ್ನು ಹಾಕೋದು, BBC ನ್ಯೂಸ್ ಕೇಳೋದು, ಈ ಥರದ್ದು ಬಿಟ್ಟರೆ ಬೇರೆ ಏನು ರೇಡಿಯೋದಲ್ಲಿ ಕೂಡ ಹಾಡು ಹೇಳೋದು, ಹಾಡು ಕೇಳೋದು, ಈ ಥರದ್ದು ಬಿಟ್ಟರೆ ಬೇರೆ ಏನಿಲ್ಲ. ಸಿನಿಮಾ ಎಸ್, ಅವಾಗೆಲ್ಲ ಭಾಳ ಕಷ್ಟ ಬಿದ್ದು ಸಿನಿಮಾಗೆ ಹೋಗಬೇಕು, ಯಾಕೆಂದರೆ ಸಿನಿಮಾಗೆ ಹೋದರೆ ಒದೆ ಬೀಳುತ್ತೆ, ಆ ಥರದ್ದು ಪರಿಸ್ಥಿತಿಗಳು. ಹಾಗಾಗಿ ನಮಗೆ ದೂರದಲ್ಲಿ ಹಳ್ಳಿನಲ್ಲಿದ್ದು, ಕಾಲೇಜಿಗೆ ಬಂದಾಗ ಕಾಲೇಜಿಗೆ ಬಂದಾಗ ವಾರಕ್ಕೆ ಒಂದು ದಿವಸ ಒಂದು ಪಿಕ್ಚರ್ಗೆ ಹೋಗೋದು ಅದೆಲ್ಲ ಇತ್ತು. ಭಾಳಷ್ಟು ಇಂಗ್ಲೀಷ್ ಪಿಕ್ಚರ್ ನೋಡ್ತಾ ಇದ್ದೆ. ನಮ್ಮಲ್ಲಿ ಇಲ್ಲಿ ಲಿಡೋ ಥಿಯೇಟ್ರ್ ಅಂತ ಇದೆ, ಅಲ್ಲಿ ಎಲ್ಲ ಲೇಟೆಸ್ಟ್ ಇಂಗ್ಲೀಷ್ ಫಿಲಮ್ಸ್ ಬರೋದು. ಅಂದರೆ ರಿಲೀಸ್ ಆಗಿದ್ದೇ ಬರ್ತಿರಲಿಲ್ಲ, ಅಲ್ಲಿ ರಿಲೀಸ್ ಆಗಿದ್ದು ಒಂದು 6 ತಿಂಗಳಿಗೆ ಒಂದು ವರ್ಷಕ್ಕೋ ಏನೋ ಬರೋದು, ಅದೇ ಗ್ರೇಟ್ ಅಲ್ಲ ಆ ಕಾಲದಲ್ಲಿ. ಸೊ ಅದೆಲ್ಲ ಭಾಳ ನೋಡ್ತಾ ಇದ್ವಿ. ಸುಮಾರು ಪಿಕ್ಚರ್ ನೋಡಿದ್ದೇನೆ. ನೋಡಿ ರಾತ್ರಿ ಬಂದ್ಬಿಡೋದು. ಅಲ್ಲ ಫಸ್ಟ್ ಶೋಗೆ ಹೋದರೆ ಅಲ್ಲಿಂದ ಓಡ್ಕೊಂಡು ಬರ್ತಿದ್ದೋ, ಎಷ್ಟೋ ಸರಿ ಬಸ್ಸುಗಳು ಸಿಗ್ತಾ ಇರಲಿಲ್ಲ. ಶಿವಾಜಿನಗರ ಅಲ್ಲಿಂದ ಬಸ್ ಮಿಸ್ ಆಗಿಬಿಟ್ರೆ 5 ನಿಮಿಷದಲ್ಲಿ ಒಂದೇ ಒಂದು ಬಸ್ ಇತ್ತು, ಮಿಸ್ ಆಗ್ತಾಯಿತ್ತು. ಅವಾಗ ಅಲ್ಲಿಂದ ನಡ್ಕೊಂಡು ಹಾಸ್ಟೆಲ್ಗೆ ಬರ್ತಾಯಿದ್ದು.